ಸ್ನೇಹಿತರೆ, ರೈತರು ಬಹಳ ದಿನದಿಂದನೂ ಕೂಡ ಪ್ರತಿಭಟನೆ ನೀವು ನೋಡ್ತಾ ಇದ್ರಿ ರಾಜ್ಯದಲ್ಲಿ. ಸೊ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ, ಅವರ ಬೇಡಿಕೆ ಅಂತೂ ಈಗ ಎರಡು ಬೇಡಿಕೆ ಮುಖ್ಯವಾದದ್ದು. ಒಂದು, ಸಾಲ ಮನ್ನಾ ಆಗಬೇಕು, ಕೃಷಿ ಸಾಲದ ಮನ್ನಾ ಆಗಬೇಕು. ಜೊತೆಗೆ ಬರ ಪೀಡಿತ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಬರ ಪರಿಹಾರ ಸಿಗಬೇಕು, ಅದು ಎಕರೆಗೆ 50,000ದಂತೆ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ನಾವು ಪ್ರತಿ ವರ್ಷನೂ ಕೂಡ ಕೇಳೋದಿಲ್ಲ, ಈ ವರ್ಷ ಬರಗಾಲ ಬಿದ್ದಿದೆ, ಮಳೆ ಬಂದಿಲ್ಲ, ಅದಕ್ಕಾಗಿ ನಾವು ಕೇಳ್ತಾ ಇದೀವಿ. ಇಲ್ಲ ಅಂದ್ರೆ ನಮ್ದು ಕೊಡುವ ಕೈ ಸರ್ಕಾರಕ್ಕೇನೆ ನಾವು ಕೊಡ್ತೀವಿ, ಮಳೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದೀವಿ ಅಷ್ಟೇ ಅಂತ ಸಾಕಷ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹಾಗಾದ್ರೆ ಬನ್ನಿ, ಈ 1,00,000 ರೂಪಾಯಿ ಸಾಲ ಮನ್ನಾ ಆಗತ್ತಾ, ಕೃಷಿ ಸಾಲ ಮನ್ನಾದ ಜೊತೆಗೆ ಬರ ಪರಿಹಾರವೂ ಕೂಡ ಸಿಗತ್ತಾ ಅಂತ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಈಗಾಗಲೇ ಬೀದರ ಸೇರಿದಂತೆ ಹಾಸನ, ಚಾಮರಾಜನಗರ, ಬೆಳಗಾವಿಯಲ್ಲಿ ಸಾಕಷ್ಟು ಕಡೆ ನೀವು ಪ್ರತಿಭಟನೆಗಳನ್ನ ನೋಡ್ತಾ ಇದ್ದೀರಿ ರೈತರದ್ದು. ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಂದು ಜಿಲ್ಲೆಗೂ ಕೂಡ ಪ್ರತಿಯೊಬ್ಬ ಸಚಿವರ ನೇಮಕಾತಿಯನ್ನ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ನೇಮಕ ಮಾಡಿದ ಸಚಿವರು ಆಯಾ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿದ ಒಂದು ಬರ ಪರಿಶೀಲನೆಯನ್ನ ಮಾಡಬೇಕು, ಅದರ ಬಗ್ಗೆ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡಬೇಕು. ಹೌದು, ಈ ಜಿಲ್ಲೆ ಬರಪೀಡಿತ ಜಿಲ್ಲೆ, ಸೊ ಇಲ್ಲಿ ಮಳೆ ಆಗಿಲ್ಲ, ನೀರ್ ಇಲ್ಲ, ಬೆಳೆಗಳು ಸರಿಯಾಗಿ ಬಂದಿಲ್ಲ, ಬಿತ್ತನೆ ಮಾಡಿದ್ರು ಅದು ನಷ್ಟ ಆಗಿದೆ. ಸೊ ಇಂತಹ ಒಂದು ಜಿಲ್ಲೆಗಳಿಗೆ ಬರಪೀಡಿತ ಜಿಲ್ಲೆ ಅಂತ ನಾವು ಕರಿತೀವಿ. ಸೊ ಆ ಒಂದು ಜಿಲ್ಲೆಗಳನ್ನ ಬರಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಿ ಸೊ ಅವರಿಗೆ ಬರ ಪರಿಹಾರವನ್ನ ಒದಗಿಸಿ ಕೊಡುವಂತಹ ಕೆಲಸ. ಸೊ ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಜ್ಯದಲ್ಲಿ ಬರಗಾಲ ಎಷ್ಟರ ಮಟ್ಟಿಗೆ ಆವರಿಸ್ಕೊಳ್ತಪ್ಪ ಅಂದ್ರೆ, ರಾಜ್ಯದ ಉದ್ದಕ್ಕೂ ಕೂಡ ಮಳೆನೇ ಇರಲಿಲ್ಲ. ಸೊ ಎಲ್ಲಿ ನೋಡಿದ್ರು ತುಂಬಾನೇ ಒಣಗಿರ್ತಕ್ಕಂತಹ ಒಂದು ಭೂಮಿಗಳು, ಜೊತೆಗೆ ಬಿತ್ತನೆ ಎರಡೆರಡು ಬಾರಿ ಮಾಡಿದ್ರು ಸಹಿತ ರೈತರಿಗೆ ಫಲ ಸಿಗಲಿಲ್ಲ. 35,000 ರೂಪಾಯಿ ತನಕ ವೇಸ್ಟ್ ಮಾಡಿದ್ರು ಒಂದ್ ಎಕರೆಗೆ ಒಂದು ಸಾರಿ. ಮತ್ತೊಂದು ಸಾರಿ ಮಳೆಯನ್ನ ನಂಬಿಕೊಂಡು ಮತ್ತೆ ಬಿತ್ತನೆ ಮಾಡಿದ್ರು, ಅಲ್ಲಿ ಕೂಡ ಒಂದು ವರುಣ ಕಾಡಾಟ ಸ್ಟಾರ್ಟ್ ಆಯ್ತು. ಸೊ ಮಳೆನೇ ಬರ್ಲಿಲ್ಲ. ಸೊ ಹೀಗಾಗಿ ತುಂಬಾನೇ ತೊಂದರೆಯನ್ನ ಅನುಭವಿಸ್ತಿದ್ದಾರೆ. ಹೀಗಾಗಿ ರೈತರು ರೋಡಿಗಿಳಿದು ಕಾವೇರಿ ವಿವಾದಕ್ಕೋಸ್ಕರ, ಜೊತೆಗೆ ನೀರಿಲ್ಲ, ನೀರ್ ಬಿಡ್ತಾ ಇದ್ರಿ ಅದೊಂದು ವಿವಾದ, ಜೊತೆಗೆ ಇಡೀ ರಾಜ್ಯದಲ್ಲಿ ಬರ ಬಿದ್ದಿದೆ, ಬರ ಜಿಲ್ಲೆಗಳಂತ ಘೋಷಣೆ ಮಾಡಿ ಅವರಿಗೆ ಸೊ ಸಾಲ ಮನ್ನಾ ಮಾಡ್ಬೇಕು, ಕೃಷಿ ಸಾಲ ಮನ್ನಾ, ಜೊತೆಗೆ ನಮಗೆ ನೀವು ಬರ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಟ್ರು. ಸ್ನೇಹಿತರೆ, ಬರ ಪೀಡಿತ ಜಿಲ್ಲೆಗಳಂತ ಸಾಕಷ್ಟು ಜಿಲ್ಲೆಗಳು ಆಗಬಹುದಾದಂತಹ ಸಾಧ್ಯತೆ ಇದೆ. ಈಗಾಗಲೇ ಪರಿಶೀಲನೆ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು 15ರಿಂದ 20 ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಾಗಬಹುದಾದಂತಹ ಸಾಧ್ಯತೆ ಇದೆ. ಉದಾಹರಣೆಗೆ ಬೆಳಗಾವಿ ಸೇರಿದಂತೆ ವಿಜಯನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಸೊ ಜೊತೆಗೆ ಹಾಸನ, ಕೊಡಗು, ಬಳ್ಳಾರಿ, ಉತ್ತರ ಕನ್ನಡ, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಸೈಡ್ ಮಳೆ ಆಗಿದೆ. ಅಲ್ಲಿ ಶಾಲಾ ಕಾಲೇಜುಗಳನ್ನು ಕೂಡ ರಜೆ ಕೊಟ್ಟಿದ್ರು. ಅಲ್ಲಿ ಬಹುತೇಕ ಆ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಬಹುದಾದಂತಹ ಸಾಧ್ಯತೆ ಕಡಿಮೆ. ಇನ್ನು ಅದನ್ನ ಹೊರತುಪಡಿಸಿ ಇನ್ನು ಹಲವಾರು ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಾಗಬಹುದಾದಂತಹ ಸಾಧ್ಯತೆ ಇದೆ. ಆದ್ರೆ ಅದ್ರ ಬಗ್ಗೆ ಕನ್ಫರ್ಮ್ ಮಾಹಿತಿ ಇನ್ನು ಕೂಡ ಸಿಕ್ಕಿಲ್ಲ. ಹೌದು, ಇದೇ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ ಇನ್ನು ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡಿಲ್ಲ. ಅದಕ್ಕಾಗಿ ನಾವು ಊಹೆ ಮಾಡಬಹುದೇ ಹೊರತು ಇದು ಜಿಲ್ಲೆ ಕನ್ಫರ್ಮ್ ಆಗಿ ಹೇಳಿಕ್ ಸಾಧ್ಯ ಇಲ್ಲ ಬರಪೀಡಿತ ಜಿಲ್ಲೆ ಅಂತ. ಸೊ ಯಾವ ಆಧಾರದ ಮೇಲೆ ಕಂಡು ಹಿಡಿತಾರೆ ಅಂದ್ರೆ, ಆ ಭೂಮಿಯಲ್ಲಿ ನೀರಿರ್ಲಿಲ್ಲ, ಎಷ್ಟು ಪರ್ಸೆಂಟ್ ಮಳೆ ಆಗಿದೆ, ಬಿತ್ತಿರತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿದೆಯೋ ಇಲ್ವೋ, ಅದರ ಜೊತೆಗೇನೆ ಅಲ್ಲಿ ಬೋರ್ವೆಲ್ ನಲ್ಲಿ ನೀರಿದೆಯೋ ಇಲ್ವೋ, ಅದೇ ರೀತಿಯಾಗಿ ಅದರ ಬಾವಿಗಳಲ್ಲಿ ನೀರಿದೆಯೋ ಇಲ್ವೋ, ಅದರ ಪಕ್ಕದಲ್ಲಿ ಕೆನಾಲ್ ಇದ್ರೆ ಅಲ್ಲಿ ನೀರು ಹರಿದು ಹೋಗ್ತಾ ಇದೆಯೋ ಇಲ್ವೋ, ಸೊ ಅದು ಎಷ್ಟು ವರ್ಷ ದಿನಗಳ, ಎಷ್ಟು ತಿಂಗಳ ಕಾಲ ಹರಿದು ಹೋಗುವಂತಹ ಸಾಧ್ಯತೆ ಇದೆ. ಅಲ್ಲೇ ಊರಲ್ಲಿ ಕೆರೆಗಳು ಅಥವಾ ಜಲಾಶಯಗಳಿರ್ತವೆ, ಅಲ್ಲಿ ನೀರು ತುಂಬಿದೆಯಾ ಅಥವಾ ಇಲ್ವಾ, ಸೊ ಇದರ ಬಗ್ಗೆ ಪರಿಶೀಲನೆ ಆಗತ್ತೆ. ಇದರ ಆಧಾರದ ಮೇಲೆ ಆ ಒಂದು ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಆಗುವಂತದ್ದು. ಈಗ ನಿಮ್ಮ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನೀವೇ ಖುದ್ದಾಗಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ಆ ಜಿಲ್ಲೆಯಲ್ಲಿ ಈ ರೀತಿ ಎಷ್ಟು ಪರ್ಸೆಂಟ್ ಮಳೆ ಆಗಿದೆ ಅನ್ನೋದು ನಿಮಗೆ ಗೊತ್ತಿದ್ದೆ ಆದ್ರೆ ನೀವು ಅದರ ಮೇಲೆ ಕಂಡು ಹಿಡ್ಕೊಳ್ಬಹುದು. ಇನ್ನು ಸಚಿವರು ಕೂಡ ಬಂದು ಭೇಟಿ ಕೊಡ್ತಾರೆ, ಅದರ ಆಧಾರದ ಮೇಲೆ ನಿಮಗೆ ಕನ್ಫರ್ಮ್ ಮಾಹಿತಿ ಸಿಗತ್ತೆ. ಇನ್ನು ಆಯಾ ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಚಿವರನ್ನು ನೇಮಕ ಮಾಡಿದರೆ ಸ್ನೇಹಿತರೆ, ಒಟ್ಟಾರೆಯಾಗಿ ನಿಮಗೆ ಬರ ಪರಿಶೀಲನೆ ಆಗ್ತಾ ಇದ್ದು ನಿಮಗೆ ಸಾಲ ಮನ್ನಾ ಆಗತ್ತೆ, ಜೊತೆಗೆ ಬರ ಒಂದು ಪರಿಹಾರವನ್ನು ಸಿಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ರೈತರ ಬೇಡಿಕೆ ಅಂತೂ ಇದು ಎರಡು ಕೂಡ ಇದ್ದಾವೆ, ಸಾಲ ಮನ್ನಾ ಆಗಬೇಕು, ಕೃಷಿ ಸಾಲ ಮನ್ನಾ, ಜೊತೆಗೆ ಬರ ಪರಿಶೀಲನೆ ಆಗಿ ಬರ ಪರಿಹಾರವೂ ಕೂಡ ನಮಗೆ ಸಿಗಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ನಾವು ಪ್ರತಿ ವರ್ಷನೂ ಕೂಡ ಕೇಳೋದಿಲ್ಲ, ಈ ವರ್ಷ ನಮಗ್ ಬೇಕೇ ಬೇಕು, ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರಿ,
ನಮಗೆ ಬರ ಪರಿಹಾರವನ್ನ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹೌದು, ಈಗ ಬರ ಪರಿಶೀಲನೆ ಮುಗಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಅಪ್ಡೇಟ್ ಕೊಡಲಿದ್ದಾರೆ. ಎರಡರಲ್ಲಿ ಒಂದಂತೂ ಫಿಕ್ಸ್ ಅಂತಾನೆ ಹೇಳಬಹುದು. ಕಟ್ಟಿಟ್ಟ ಬುದ್ಧಿ, ಬರ ಪರಿಶೀಲನೆಯ ಬರ ಪರಿಹಾರ ಅಂತೂ ಸಿಗತ್ತೆ, ಅದರ ಬದಲಾಗಿ ಸಾಲ ಮನ್ನಾ ಆದ್ರೂ ಮಾಡ್ತಾರೆ, ಕೃಷಿ ಸಾಲ ಮನ್ನಾವನ್ನ. ಸೊ ಈಗಾಗಲೇ ಅದ್ರ ಬಗ್ಗೆ ಫಂಡ್ ಅನ್ನ ರೆಡಿ ಮಾಡ್ತಿರ್ತಾರೆ. ಜೊತೆಗೆ ಬರ ಪರಿಶೀಲನೆ ಮುಕ್ತಾಯವಾದ ತಕ್ಷಣವೇ ನಿಮಗೆ ಈ ದುಡ್ಡು ಸಿಗುವಂತದ್ದು ಅತಿ ಶೀಘ್ರದಲ್ಲಿ, ಇನ್ನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗುವಂತಹ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಆಗತ್ತೆ. ಕಂಪ್ಲೀಟ್ ಆದ ತಕ್ಷಣವೇ ನಿಮಗೆ ಈ ಬರ ಪರಿಹಾರ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಅದರ ಜೊತೆಗೇನೆ ನಿಮಗೆ ಸಾಲ ಮನ್ನಾ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಆದ್ರೆ ನಾವು ಕಾಯ್ದು ನೋಡ್ಬೇಕು, ಎರಡರಲ್ಲಿ ಒಂದು ಕೊಡ್ತಾರ ಅಥವಾ ಎರಡೂ ಕೂಡ ಕೊಡ್ತದ ಸರ್ಕಾರ ಅಂತ ವೇಟ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ ಎರಡರಲ್ಲಿ ಒಂದಂತೂ ಫಿಕ್ಸ್ ಆಗಿದೆ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು 2-3 ದಿನಗಳಲ್ಲಿ ಈ ಬರ ಪರಿಶೀಲನೆ ಮುಗಿಯುತ್ತೆ. ಹಾಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗುವಂತದ್ದು. ಓಕೆ, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಜಿಲ್ಲೆನೂ ಕೂಡ ಬರ ಪೀಡಿತ ಜಿಲ್ಲೆ ಆಗಬಹುದಾದಂತಹ ಸಾಧ್ಯತೆ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ರೈತರಿಗೆ ಶೇರ್ ಮಾಡಿ.